ಸೋರ್ತಾ ಇದೆ ಮಾಜಿ ಸಿಎಂ ದೇವರಾಜ ಅರಸು ಅವರ ಮನೆ. ಹಾಳಾಗಿದೆ ಅವರು ಹುಟ್ಟಿ ಬೆಳೆದಿರುವಂತ ಮನೆ. ಈ ಹಿಂದೆ ಸಿದ್ದರಾಮಯ್ಯ ಅವರೇ ಒಂದು ಭರವಸೆಯನ್ನ ಕೊಟ್ಟಿದ್ರು. ಹಾಗಾದ್ರೆ ಆ ಭರವಸೆ ಏನಾಯ್ತು? ಸ್ಥಳೀಯರ ಈ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ? ಈಗ ಆಗ್ರಹಗಳು ಏನೇನು ಕೇಳಿ ಬರ್ತಾ ಇದೆ, ಇದಕ್ಕೆ ಸೊಲ್ಯೂಷನ್ ಏನು? ಮೈಸೂರು ಜಿಲ್ಲೆ ಹುಣಸೂರಿನ ಕಲ್ಲಹಳ್ಳಿಯಲ್ಲಿ ದೇವರಾಜ ಅರಸು ಅವರು ಬದುಕಿದಂತ ಮನೆ ಇದೆ, ಬಾಳದಂತ ಮನೆ ಇದೆ. ಸದ್ಯಕ್ಕೆ ಅದ್ರ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಬೀಳೋ ಹಂತದಲ್ಲಿ ಇದೆ. ಮನೆಯನ್ನ ಮ್ಯೂಸಿಯಂ ಮಾಡ್ತೀನಿ ಅಂತ ಹೇಳಿ ಸರ್ಕಾರ ಹೇಳಿತ್ತು. ಹುಟ್ಟೂರನ್ನ ದತ್ತು ತಗೊಳ್ತೀವಿ ಅಂತಾನೂ ಸರ್ಕಾರ ಹಿಂದೆ ಹೇಳಿತ್ತು. ಅದರಲ್ಲೂ ಸಿದ್ದರಾಮಯ್ಯ ಅವರು ಮೊದಲ ಬಾರಿಗೆ ಸಿಎಂ ಆಗಿದ್ರಲ್ಲ, ಆ ಸಂದರ್ಭದಲ್ಲೇ ಈ ಭರವಸೆಯನ್ನ ಕೊಟ್ಟಿದ್ರು. ಕಲ್ಲಹಳ್ಳಿ ಅಭಿವೃದ್ಧಿಗೆ 10 ಕೋಟಿ ಬಿಡುಗಡೆಯನ್ನ ಸಿಎಂ ಮಾಡಿದ್ರು. ಸ್ವಲ್ಪ ರಸ್ತೆ ಮಾಡಿ ಅಧಿಕಾರಿಗಳು ಕೈ ತೊಳ್ಕೊಂಡ್ಬಿಟ್ಟಿದ್ದಾರೆ. ಊರಿಗೆ ಒಂದೇ ಒಂದು ಬಸ್ ಬರಲ್ಲ. ಅರಸು ಹುಟ್ಟೂರಿನ ಸಮಗ್ರ ಅಭಿವೃದ್ಧಿಗೆ ಒತ್ತಡ ಕೇಳಿ ಬರ್ತಾ ಇದೆ. ಕಲ್ಲಹಳ್ಳಿಯನ್ನ ಪ್ರವಾಸಿ ತಾಣ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ದೀಪದ ಬುಡದಲ್ಲಿ ಯಾವಾಗ್ಲೂ ಕತ್ಲು ಅಂತಾರಲ್ಲ, ಅದೊಂದು ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ಅಂದ್ರೆ ಆ ಗಾದೆ ಮಾತು ಈ ಸ್ಟೋರಿಗೆ ಸರಿಯಾಗಿ ಸೂಟ್ ಆಗ್ತಾ ಇದೆ. ಅರಸು ಅವರು ನಮ್ಮ ನಾಡಿನ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆಯನ್ನ ಕೊಟ್ಟಿದ್ದಾರೆ. ಸಾಮಾಜಿಕ ಕಳಕಳಿಯನ್ನ ಇಟ್ಕೊಂಡಿದ್ರು ಅವ್ರ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ. ಆದ್ರೆ ಅವ್ರ ಮನೆ ಪರಿಸ್ಥಿತಿ ನೋಡಿ ಹೆಂಗಾಗ್ಬಿಟ್ಟಿದೆ. ಬೀಳುವಂತ ಪರಿಸ್ಥಿತಿಲಿದೆ. ಒಂದು ಮಳೆ ಬಂದ್ರೆ ಸಾಕು ಸೋರ್ತಾ ಇದೆ. ಇದನ್ನ ಮ್ಯೂಸಿಯಂ ಮಾಡ್ತೀವಿ, ರಸ್ತೆ ಅಭಿವೃದ್ಧಿ ಪಡಿಸ್ತೀವಿ ಅಂತೆಲ್ಲ ಭರವಸೆಯನ್ನ ಹಿಂದಿನ ಸರ್ಕಾರ ಕೊಟ್ಟಿತ್ತು. ಆದ್ರೆ ಹಣ ಬಿಡುಗಡೆಯಾಗಿದ್ದು ಎಲ್ಲಿ ಹೋಯ್ತು? ಒಂದು ಸ್ವಲ್ಪ ರಸ್ತೆ ಸರಿ ಮಾಡಿದ್ದಾರೆ ಅಧಿಕಾರಿಗಳು, ಆಮೇಲೆ ಈ ಕಡೆ ತಲೆನೂ ಹಾಕಿಲ್ಲ. ಇನ್ನು ಸಮಾಧಿ ಜಾಗವನ್ನು ತೋರಿಸ್ತಾ ಇದ್ದೀವಿ. ಈಗ ಆಗ್ರಹಗಳು ಕೇಳಿ ಬರ್ತಿರೋದು ಅವರ ಸಮಾಧಿ, ಅವರು ಬಾಳಿ ಬದುಕಿದಂತ ಮನೆ, ಜೊತೆಗೆ ಆ ಊರಿಗೆ ರಸ್ತೆ ಸಂಪರ್ಕ, ಇವೆಲ್ಲವೂ ಕೂಡ ಸರಿಯಾಗಬೇಕು, ಮ್ಯೂಸಿಯಂ ಆಗಬೇಕು ಅಂತ ಆಗ್ರಹಗಳು ಕೇಳಿ ಬರ್ತಾ ಇದೆ. 10 ಕೋಟಿ ಹಿಂದೆ ರಿಲೀಸ್ ಆಗಿತ್ತು. ಹಾಗಾದ್ರೆ ಅದು ಎಲ್ಲಿಗೆ ಹೋಯ್ತು? ಆ 10 ಕೋಟಿ ಯಾಕೆ ಸರಿಯಾಗಿ ಬಳಕೆ ಆಗಿಲ್ಲ ಅನ್ನೋದು ಈಗಿರುವಂತ ಪ್ರಶ್ನೆ. ವರ್ಷಕ್ಕೆ 2 ಬಾರಿ ನಮ್ಮ ಆಳ್ತಕ್ಕಂಥ ಸರ್ಕಾರ ಆಗ್ಬೋದು, ಪ್ರತಿನಿಧಿಗಳು ಆಗ್ಬೋದು, ಒಂದು ವರ್ಷಕ್ಕೆ 2 ಸರಿ ಅವ್ರನ್ನ ಬಗಳು ಭಟ್ರಂಗೆ ಹೂಳ್ತವ್ರೆ. ಯಾವಾಗ 2 ಸರಿ ಅಂದರೆ ಪುಣ್ಯಸ್ಮರಣೆ ಮತ್ತು ಜಯಂತಿ, ಇವೆರಡು ದಿವಸಗಳು ಮಾತ್ರ ಅವ್ರ ಬಗ್ಗೆ ಮಾತಾಡ್ತಾರೆ ಹೊರತು ಇನ್ನು ಆಮೇಲೆ ಇನ್ನು ಉಳಿದಂಥ ದಿವಸದಲ್ಲಿ ಯಾರೂ ಮಾತಾಡಲ್ಲ. ಈಗ ಸಿದ್ದರಾಮಯ್ಯನವರು ಏನು ನಮ್ಮ ಊರಿಗೆ 10 ಕೋಟಿ ದುಡ್ಡನ್ನು ಕೊಟ್ಟರು ಸರ್, ಅದು ಸರಿಯಾದ ರೀತಿ ಬಳಕೆ ಆಗಲಿಲ್ಲ. ಆ ದುಡ್ಡು ಪೋಲಾಯಿತು. ಇವತ್ತು ನೋಡಿ, ನಮ್ಮ ಈ ವೀರಾಪೇಟೆ ರೋಡಿಂದ ನಮ್ಮ ಏನು ಮಂಗಳೂರು ರೋಡ್ BM ರೋಡ್ ಇದೆ ಅಲ್ಲಿವರೆಗೂ ರೋಡ್ ನೋಡಿದ್ದೀವಿ. ಮತ್ತೆ ನೋಡಿ, ಮತ್ತೆ ನಮ್ಮ ಚದುರಂಗ ಭವನ, ಆ ಚದುರಂಗ ಭವನ ದಯವಿಟ್ಟು ನೀವು TV ಮಾಧ್ಯಮದವ್ರು ನೋಡ್ಬೇಕದನ್ನ. ಇವತ್ತು ಯಾವುದೇ ಒಂದು ಸದ್ಬಳಕೆ ಆಗಿಲ್ಲ. ಅದು ಅಭಿವೃದ್ಧಿ ಆಗಬೇಕಾಗಿರೋದು ಇಷ್ಟ ಸರ್. ರೋಡ್ಗಳು ಪ್ರತಿಯೊಂದು ರೋಡು, ಪ್ರತಿಯೊಂದು ಹಳ್ಳಿಗೂ, ಪ್ರತಿಯೊಂದು ಬೀದಿಗೂ ಕೂಡ ರೋಡ್ ಆಗಬೇಕು. ನೀರಿನ ವ್ಯವಸ್ಥೆ ಚೆನ್ನಾಗಬೇಕು. ಎರಡನೇದಾಗಿ ನಮ್ಮ ಹರಸು ಮನೆ ಏನಿದೆ ಅದು ದುರಸ್ತಿ ಆಗಿ ಒಳ್ಳೆ ಕಟ್ಟಡ ಆಗಿ ಪ್ರವಾಸಿ ಮಂದಿರ ಆಗಬೇಕು. ಜೊತೆಗೆ ಪಂಚಾಯತಿ ಕಟ್ಟಡ ಏನಿದೆ, ಪಂಚಾಯತಿ ಕಟ್ಟಡ ನವೀಕರಣ ಅಲ್ಲ, ಅದು ಹೊಸದಾಗೆ ಆಗಬೇಕು. ಈಗ 50 ಲಕ್ಷ ಬಂದಿದೆ ಸರ್, ಅದನ್ನ ಸದುಪಯೋಗ ಪಡಿಸ್ಕೊತಾ ಇಲ್ಲ. ಅದು ಮೊದಲನೇದಾಗಿ ಪಂಚಾಯತಿ ಕಟ್ಟಡ ಆಗಬೇಕು ಸರ್. ಇವೆಲ್ಲ ಸೋರ್ತಿದೆ. ಇದು ಹೊಸದಾಗೆ ಸಮಾಧಿಗಳು ಆಗಬೇಕು ಅನ್ನೋದು. ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೆಸರು ಕಂಡಂಥ ಅರಸು ಮನೆ ಬದಲಾವಣೆ ಆಗಬೇಕು ಸರ್. ಪ್ರವಾಸಿ ಮಂದಿರ ಅಂತೂ ಆಗಲೇಬೇಕು. ಆ ರಸ್ತೆಗಳು, ಒಂದು ರಸ್ತೆನೂ ಯಾವುದೇ ರಸ್ತೆನೂ ಫಾರ್ವರ್ಡ್ ಮಾಡಿಲ್ಲ. ಕೆಲವು ಜಮೀನುಗಳು ರಸ್ತೆ ಇಲ್ದೇ, ನಮ್ಮ ಜಮೀನೇ ಒಂದು 5 ಎಕರೆ ಜಮೀನು ರಸ್ತೆ ಇಲ್ದೇ ಪಾಳು ಬಿದ್ದಿದೆ. ಅರಸೂರಲ್ಲಿ ಈ ರೀತಿಯಾದ್ರೆ ಬೇರೆ ಇನ್ನು ಬೇರೆ ಗ್ರಾಮಗಳಿಗೆ ಏನು ಅಭಿವೃದ್ಧಿ ಪಡಿಸ್ತಾರೆ ಇವರು? ಸರ್ಕಾರಕ್ಕೆ ಎಷ್ಟೇ ಮನವಿ ಕೊಟ್ಟರು ಇಲ್ಲಿ ಅಧಿಕಾರಿಗಳು ಮಾಡ್ತೀವಪ್ಪ ಅಂತಾರೆ. 3 ವರ್ಷದಿಂದ ತಾಲೂಕು ಆಫೀಸ್ ಆಯಿತು, ನಾವೇ ಸುತ್ತೀವಿ, ಏನೂ ಅಭಿವೃದ್ಧಿ ಮಾಡೋಕ್ಕಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಗಮನಹರಿಸಿ ಅರಸು ಹೆಸರಲ್ಲಿ ಅಭಿವೃದ್ಧಿನಾರು ಮಾಡಲಿ ಅಂತ ಕೇಳ್ಬೋದು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ದೀಪದ ಬುಡದಲ್ಲಿ ಯಾವಾಗಲೂ ಕತ್ಲು ಅಂತಾರಲ್ಲ, ನಮ್ಮ ನಾಡಿನ ಸಮಗ್ರ ಅಭಿವೃದ್ಧಿಯ ಕನಸು ಕಂಡಂತ ಅರಸು ಅವರ ಮನೆ ಪರಿಸ್ಥಿತಿ, ಅವರ ಸಮಾಧಿ ಪರಿಸ್ಥಿತಿ ಮತ್ತೆ ಅವ್ರ ಊರಿನ ಪರಿಸ್ಥಿತಿಯನ್ನ ನಾವು ಗಮನಿಸ್ತಾ ಇದ್ದೀವಿ. 10 ಕೋಟಿ ಬಿಡುಗಡೆ ಆಗಿತ್ತು ಈ ಹಿಂದೆ. ಸಿದ್ದರಾಮಯ್ಯ ಅವರು ಭರವಸೆ ಕೊಟ್ಟಿದ್ರು, ಸರ್ಕಾರ ಭರವಸೆ ಕೊಟ್ಟಿತ್ತು. ಆದ್ರೆ ಯಾಕೆ ಈಡೇರಿಲ್ಲ? ಅನುದಾನ ಎಲ್ಲಿಗೆ ಹೋಯ್ತು ಹಾಗಾದ್ರೆ? ಶರ್ಮಿತಾ, ಏನು ರಾಜ್ಯದಲ್ಲಿ 2 ಬಾರಿ CM ಆಗಿದ್ದಂಥವ್ರು ದೇವರಾಜ ಅರಸು ಅವರು, ಸುದೀರ್ಘವಾಗಿ 7 ವರ್ಷ 7 ತಿಂಗಳು CM ಆಗಿದ್ದಂಥವ್ರು, ಹಿಂದುಳಿದ ವರ್ಗಗಳ ನಾಯಕ ಅಂತಲೂ ಕೂಡ ದೇವರಾಜ ಅರಸು ಅವ್ರನ್ನ ಕರೀತಾ ಇದ್ರು. ಆದರೆ ಅಂಥವರು ಹುಟ್ಟಿ ಬೆಳೆದ ಊರೇ ಸದ್ಯ ಈಗ
ಮನೆಗೆ ಬೀಳ್ತಂದ್ರೆ ಬೀಳುವಂತ ಸ್ಥಿತಿ ತಲುಪಿರುವಂತದ್ದು. ಈಗ ಸಿಎಂ ಸಿದ್ದರಾಮಯ್ಯನವರು ಯಾವಾಗ್ಲೂ ಸಹ ಹೇಳ್ತಾ ಇರ್ತಾರೆ, ಅಲ್ಲದೆ ದೇವರಾಜ್ ಅರಸು ಅಂತ ನಾಯಕರು ಇರ್ಬೇಕು ಅಂತ ಹೇಳ್ತಾರೆ. ಅಲ್ಲದೆ ನಾನು ಅಂದ್ರೆ ಅವ್ರ ಈ ಅನುಯಾಯಿಗಳು ಸಹ ಸಿಎಂ ಸಿದ್ದರಾಮಯ್ಯನವ್ರನ್ನ ದೇವರಾಜ್ ಅರಸು ಇದ್ದಂಗೆ ಅಂತ ಹೇಳ್ತಾರೆ, ಸಿದ್ದರಾಮಯ್ಯನವ್ರನ್ನ ದೇವರಾಜ್ ಅರಸು ಇದ್ದಂಗೆ ಅಂತ ಹೇಳ್ತಾರೆ. ಆದ್ರೆ ಅಂತಹ ಅರಸು ಅವರ ಕಳ್ಳಳ್ಳಿ ಈಗ ಸದ್ಯಕ್ಕೆ ಹಿಂದುಳಿದಿರುವಂತದ್ದು. ಗ್ರಾಮದಲ್ಲಿ ಅನೇಕ ಸಮಸ್ಯೆಗಳು ತಾಂಡವಾಡ್ತದೆ. ಒಂದು ಕಡೆ ಊರಿಗೆ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ, ಎಲ್ಲರೂ ಕೂಡ ನಡ್ಕೊಂಡೋಗಿ ಗೇಟ್ ಅಲ್ಲಿ ಬಸ್ ಹತ್ಬೇಕು. ಊರಿನ ಒಳಗಡೆ ಒಂದೇ ಒಂದು ಸಿಂಗಲ್ ಬಸ್ ಬರೋದಿಲ್ಲ. ಅಲ್ಲದೆ ದೇವರಾಜ್ ಅರಸು ಮೊದಲೇ ಬಾರಿ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಂತ ಕಾಲದಲ್ಲಿ 10 ಕೋಟಿಯನ್ನು ಬಿಡುಗಡೆ ಮಾಡ್ತಾರೆ. ಆದ್ರೆ ಒಂದು 4-5 ರಸ್ತೆಗಳನ್ನ ಸಿಸಿ ಅಂದ್ರೆ ಸಿಮೆಂಟ್ ರಸ್ತೆಯನ್ನ ಮಾಡಿದ್ದನ್ನು ಹೊರತುಪಡಿಸಿ ಯಾವುದೇ ಸಮಗ್ರ ಅಭಿವೃದ್ಧಿ ಆಗಿಲ್ಲ. ಆ 10 ಕೋಟಿ ಎಲ್ಲೋಯ್ತು ಅನ್ನುವಂಥದ್ದು ಕೂಡ ಗ್ರಾಮಸ್ಥರ ಪ್ರಶ್ನೆ ಆಗಿರುವಂಥದ್ದು. ಜೊತೆಗೆ ದೇವರಾಜ್ ಅರಸು ಅವರ ಸಮಾಧಿ ಏನಿದೆ ಅದನ್ನು ಕೂಡ ಸ್ಮಾರಕ ಮಾಡ್ತೇನೆ, ಅವರ ಮನೆಯನ್ನ ಮ್ಯೂಸಿಯಂ ಮಾಡ್ತೇವೆ, ಕಳ್ಳಳ್ಳಿಯನ್ನು ನಾವು ದತ್ತು ತೆಗೆದುಕೊಳ್ತೇವೆ ಅಂತ ಕಾಂಗ್ರೆಸ್ ಸರ್ಕಾರ ಹೇಳಿತ್ತು. ಆದರೆ ಯಾವುದನ್ನು ಕೂಡ ಮಾಡಿಲ್ಲ. ಅಂದರೆ ಮನೆಯನ್ನ ಒಂದು ರೀತಿಯ ದೇವರಾಜ್ ಅರಸು ಅವರ ಊರಿರುವಂಥ ಕಳ್ಳಳ್ಳಿಯನ್ನು ಪ್ರವಾಸಿ ಮಂದಿರ ಮಾಡಬೇಕು, ಒಂದು ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಅಂತ ನಾವು ಈ ಹಿಂದಿನಿಂದಲೂ ಕೂಡ ಹೇಳ್ಕೊಳ್ತಾ ಬರ್ತಾ ಇದ್ದೀವಿ. ಆದರೆ ಕೇವಲ ರಾಜಕೀಯಕ್ಕೆ ಅವರ ಹೆಸರನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೋ ಹೊರತು ಯಾವುದೇ ರೀತಿಯಲ್ಲೂ ಕೂಡ ಕಳ್ಳಳ್ಳಿ ಗ್ರಾಮದ ಅಭಿವೃದ್ಧಿಗಾಗಲಿ ದೇವರಾಜ್ ಅರಸು ಅವರ ಹೆಸರು ಉಳಿಸೋ ಕೆಲಸವನ್ನು ಕೂಡ ಯಾರೂ ಮಾಡ್ತಾ ಇಲ್ಲ, ಯಾವ ಸರ್ಕಾರಗಳು ಮಾಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ನಮಗೆ ಮೂಲಭೂತ ಸೌಕರ್ಯಗಳು ಬೇಕು. ಮೊದಲಾಗಿ ದೇವರಾಜ್ ಅರಸು ಅವರ ಈಗೇನು ಹುಟ್ಟಿ ಬೆಳೆದಂಥ ಮನೆ ಬೀಳ್ತಾ ಇದೆ, ಆ ಮನೆಯನ್ನು ನವೀಕರಣ ಮಾಡಬೇಕು, ಅಲ್ಲಿ ಮ್ಯೂಸಿಯಂ ಆಗಬೇಕು, ಅವರ ಏನು ಸಮಾಧಿ ಏನಿದೆ ಅದನ್ನು ಕೂಡ ದುರಸ್ತಿ ಮಾಡಬೇಕು. ಜೊತೆಗೆ ಕಳ್ಳಳ್ಳಿಗೆ ಒಂದೇ ಒಂದು ಸಿಂಗಲ್ ಬಸ್ ಕೂಡ ಬರ್ತಾ ಇಲ್ಲ. ಮಕ್ಕಳಾಗಿರ್ಬೋದು, ವಯೋವೃದ್ಧರು ಗೇಟ್ ಬಳಿ ನಡ್ಕೊಂಡೋಗಿ ಬಸ್ ಅಂತ ಪರಿಸ್ಥಿತಿ ಇದೆ. ಊರಿಗೆ ಬಸ್ಸು ಕೂಡ ಬರಬೇಕು ಅನ್ನುವಂತಹ ಆಗ್ರಹವನ್ನು ಗ್ರಾಮಸ್ಥರು ಮಾಡ್ತಾ ಇರುವಂಥದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಆನಂದ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಈಗ ಒಂದು ಬಸ್ಸು ಕೂಡ ಬರ್ತಾ ಇಲ್ಲ, ಇದು ಕೂಡ ಗ್ರಾಮಸ್ಥರಿಗೆ ಸಾಕಷ್ಟು ಆಕ್ರೋಶವನ್ನು ತರಿಸ್ತಾ ಇದೆ. ಈಗ ದೇವರಾಜ್ ಅರಸು ಅನುಯಾಯಿ ಆಗಿರುವಂಥ ಎಚ್ ವಿಶ್ವನಾಥ್ ಅವರು MLC ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ವಿಶ್ವನಾಥ್ ಅವರೇ, ನೀವು ಅವ್ರ ಅನುಯಾಯಿ ಆಗಿದ್ದಂಥವ್ರು, ಮತ್ತೆ ಸುದೀರ್ಘ ಅವರ ಆಡಳಿತ ಇರ್ಬೋದು, ದಾಖಲೆ ದಿನಗಳು, ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಿರ್ಬೋದು, ಮತ್ತೆ ಹಿಂದುಳಿದ ವರ್ಗದ ನಾಯಕ, ಈಗಲೂ ಕೂಡ ಆ ರೆಕಾರ್ಡನ್ನು ಯಾರೂ ಬ್ರೇಕ್ ಮಾಡೋಕ್ಕಾಗ್ತಿಲ್ಲ. ಇಂಥ ಸಂದರ್ಭದಲ್ಲಿ ಅವರು ಹುಟ್ಟಿ ಬೆಳೆದಂಥ ಮನೆಯ ಪರಿಸ್ಥಿತಿ ತೋರಿಸ್ತಾ ಇದ್ದೀವಿ, ಅವ್ರ ಊರಿನ ಪರಿಸ್ಥಿತಿ ತೋರಿಸ್ತಾ ಇದ್ದೀವಿ. ಒಂದು ಬಸ್ ಕೂಡ ಬರ್ತಾ ಇಲ್ಲ, ರೋಡ್ ಬೇರೆ ಸರಿ ಇಲ್ಲ, 10 ಕೋಟಿ ಅನುದಾನ ಅಂತ ರಿಲೀಸ್ ಆಯಿತು, ಆ ದುಡ್ಡು ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಈ ಪರಿಸ್ಥಿತಿ ಬಗ್ಗೆ ಏನು ಹೇಳ್ತೀರಾ ನೀವು? ನಿಜ, ಹಿಂದೆನೂ ಕೂಡ ಕೃಷ್ಣ ಸಾಹೇಬರು ಕೂಡ ಸ್ವಲ್ಪ ಹಣ ರಿಲೀಸ್ ಮಾಡಿದ್ರು. ಆದ್ರೂ ಕೂಡ ಅಲ್ಲೆಲ್ಲ ಸೇರ್ಕೊಂಡು ಎಲ್ಲ ರಾಜಕಾರಣಿಗಳು ತಿಂದಾಕಿರುತ್ತೆ ಕಡೆ. ಆಮೇಲೆ ಅವರು ಶತಮಾನೋತ್ಸವ ಆಯ್ತು, ಅದು ನಾವೇ ಸಿದ್ದರಾಮಯ್ಯ ಅವ್ರ ಹತ್ರ ಕೂತು ಮಾತಾಡಿ, ಅವರು ಮೊದಲು ಮುಖ್ಯಮಂತ್ರಿ ಇದ್ದಂತ ಸಮಯದಲ್ಲಿ ಅವರು ಕೂಡ 10 ಕೋಟಿ ರೂಪಾಯಿ ಅವತ್ತಿನ ದಿವಸ ಹಣ ಕೊಟ್ಟು, ಇಷ್ಟಕ್ಕೆ ಅಲ್ಲ, ಅವ್ರು ಹುಟ್ಟಿದೂರಿದೆ ಅಲ್ಲಿಗೂ 10,000 ಕೋಟಿ ಕೊಟ್ಟರು. 10 ಕೋಟಿ ಇಲ್ಲಿಗೆ 10 ಕೋಟಿ, ಅಲ್ಲಿಗೆ 10 ಕೋಟಿ. ಏನಾಗಿದೆ, ಲೋಕಲ್ MLAsಗಳು ಸಂಪೂರ್ಣ ಡಿವಿಯೇಟ್ ಮಾಡಿ ಅದನ್ನ ಒಬ್ರು ತಗೊಂಬಂದು ಇಲ್ಲಿ ಹುಣಸೂರಲ್ಲಿ ಅರಸು ಭವನ ಕಟ್ಟಿದ್ರು, ಇನ್ನೊಬ್ರು ಪ್ರಿಯಾಪಟ್ಟಣದಲ್ಲಿ ಅರಸು ಭವನ ಕಟ್ಟಿದ್ರು. ಆಮೇಲೆ ರಸ್ತೆಗಳು ಮಾಡಿದೀವಿ ಅಂತ ಸುಮ್ಮನೆ ಗೋಲ್ಮಾಲ್ ಆಗೋಯ್ತು ಹಣ ಎಲ್ಲಾರು. ಏನ್ ಮಾಡ್ತೀರಾ? ಅಲ್ಲ, ಈಗಲೂ ಕಾಲ ಮಿಂಚಿಲ್ಲ. ಒಬ್ಬ ಮಹಾನ್ ನಾಯಕ, ನಾಡಿನ ಅಭಿವೃದ್ಧಿ ಕನಸು ಕಂಡಂತ ನಾಯಕ, ಸಾಕಷ್ಟು ಯೋಜನೆಗಳನ್ನ ಕೊಟ್ಟಿದ್ದಾರೆ. ಅವರಿಗೆ ಈಗಲಾದ್ರೂ ಒಂದು ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸ್ಬೇಕಲ್ವಾ? ಸೊ ಈಗ ಸಿದ್ದರಾಮಯ್ಯ ಹತ್ರ ಏನಾದ್ರು ಮಾತಾಡ್ತೀರಾ, ಪ್ರಯತ್ನ ಪಡ್ತೀರಾ ನೀವು? ಆಗ್ಲಮ್ಮ, ಪ್ರಯತ್ನ ನಾವು ದೇವರಾಜ ಅರಸು ವಿಚಾರದಲ್ಲಿ ನಾನು ಬಹಳ ಸಿನ್ಸಿಯರ್ ಆಗಿರೋಂತ, ನಮ್ಮನ್ನೆಲ್ಲ ಬೆಳೆಸ್ತವ್ರು ಅವ್ರು ನನ್ನೊಬ್ಬನ್ನೆಲ್ಲ, ಇವ್ರು ಧರ್ಮ್ ಸಿಂಗ್ ಇರ್ಬೋದು, ಖರ್ಗೆ ಸಾಹೇಬ್ ಇರ್ಬೋದು, ಮೊಯ್ಲಿ ಅವ್ರು ಇರ್ಬೋದು, SM ಕೃಷ್ಣ ಅವ್ರು ಇರ್ಬೋದು, ಅವ್ರೆಲ್ರೂ ಸ್ವಲ್ಪ ಅಷ್ಟೇ ಅವ್ರು ಬಹಳ ವಿಶೇಷವಾಗಿ ಸ್ನೇಹ ಭಾವದಿಂದ ಅವ್ರನ್ನ ಮೇಲ್ಕೆತ್ತಂತವ್ರು. ಬಟ್ ಯಾರು ಕೂಡ ಅವ್ರ ಹೆಸರು ಹೇಳಲ್ಲ. ಅದೇ ಬಂದಿರೋದು ರಾಜಕಾರಣದಲ್ಲಿ, ಕೃತಜ್ಞತೆ ಅನ್ನೋದೇ ಇರಲ್ಲ. ಅದಕ್ಕೆ ಉದಾಹರಣೆಗಳಿವೆಲ್ಲ. ಅವ್ರವ್ರಿಗೆ ಸಿಗುವಂತ ಅವಕಾಶ ಅದನ್ನು ಉಪಯೋಗಿಸ್ಕೊಳ್ಳೋದು ಹೇಗೆ ಅಂತ ನೋಡ್ತಾರೆ. ಅದು ಎಲ್ಲಾ ಕ್ಷೇತ್ರದಲ್ಲೂ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಈಗ ನೋಡಿ, ನಮ್ಮೂರಿನ ಹೆಮ್ಮೆ ಅಂತ ಅರಸು ಅವರು ಅಂತ ಪಾಪ ಗ್ರಾಮಸ್ಥರು ಹೇಳಿದ್ರು ಕೂಡ ಅಭಿವೃದ್ಧಿನೇ ಆಗಿಲ್ಲ ನಮ್ಮೂರು ಅನ್ನೋ ಪರಿಸ್ಥಿತಿಲಿ ಪಾಪ ಅವರು ಇದ್ದಾರೆ. ಯಾಕಂದ್ರೆ ಒಂದು ಬಸ್ ಬರಲ್ಲ, ಗೇಟ್ ತನಕ ನಡ್ಕೊಂಡು ಹೋಗ್ಬೇಕು, ಒಂದು ಬಸ್ ಸೌಲಭ್ಯ ಇಲ್ಲ, ರಸ್ತೆ ಇಲ್ಲ, ಗ್ರಾಮ ಪಂಚಾಯತ್ ಕಾರ್ಯಾಲಯ ಸರಿ ಇಲ್ಲ. ಆಮೇಲೆ ಆ ಗ್ರಾಮ ಪಂಚಾಯತ್, ಅಯ್ಯೋ, ಅಲ್ಲಿ 3-4 ಗುಂಪಿದೆ ಮೇಡಮ್. ನಾನು ಬಹಳ ಪ್ರಯತ್ನ ಪಟ್ಟೆ ಆ ಗ್ರಾಮ ಪಂಚಾಯತಿ ಇದನ್ ಮಾಡ್ಲಿಕ್ಕೆ. ಊರು ಹೊರಗಡೆ ತಗೊಂಬಂದ್ವಿ, ಒಳಗಡೆ ಬೇಡ. 4-5 ಊರು ಕನೆಕ್ಟ್ ಆಗ್ಬೇಕದು. ಅಲ್ಲಿ 3-4 ಗುಂಪು ಏನ್ ಮಾಡಕ್ಕೂ ಬಿಡಲ್ಲ ಅವರು.
ಅವ್ರ ಊರಲ್ಲಿ ಹೇಳ್ತಾರಲ್ಲ ಕೆಲವರು, ಚೀ ಅಷ್ಟೇ ಕೆಲವರು ವಿರೋಧಿಗಳು ಇದ್ದಾರೆ, ಅಭಿವೃದ್ಧಿ ವಿರೋಧಿಗಳು. ಸುಮ್ನೆ ಅವ್ರವ್ರದೇ ರಾಜಕಾರಣ ಅಲ್ಲಿ ಕೂತ್ಕೊಂಡು. ನಾನು ನೀವ್ ಹೇಳ್ದಂಗೆ ಅಲ್ಲೇ ಮೂಲದಲ್ಲೇ ಕೆಲವೊಂದು ಸಮಸ್ಯೆ ಇದ್ದಾಗ ಅದು ಕೂಡ ಒಂದಿಷ್ಟು ತೊಡಕ ಆಗಬಹುದು ಅಭಿವೃದ್ಧಿಗೆ. ಸೊ ನೀವು ಹೇಳ್ದಂಗೆ ನೀವು ಪ್ರಯತ್ನ ಪಡಿ ಸರ್, ನಾವು ಸುದ್ದಿಯನ್ನು ಪ್ರಸಾರ ಮಾಡಿದೀವಿ, ಫಾಲೋ ಅಪ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ವಿಶ್ವನಾಥ್ ಅವರೇ, ನ್ಯೂಸ್ 18ಗೆ ಮಾತನಾಡಿದಕ್ಕೆ.